ಸಂಪಾದನೆಯನ್ನು ಕೂಡ ಮಾಡಿಕೊಂಡು ಹೆಸರುವಾಸಿಯಾಗಿ ಒಬ್ಬ ಒಳ್ಳೆಯ ಗುತ್ತೇದಾರರಾಗಿ ಇವತ್ತು ನಮಗೆಲ್ಲ ಪರಿಚಿತರಾಗಿದ್ದರು. ಅವರು ದಿನದಿಂದ ದಿನಕ್ಕೆ ಅವರ ಸಂಪತ್ತು ಹೆಚ್ಚಿಗೆ ಆದಂಥ ಹೋದಂತೆಲ್ಲ ಅವರ ಚಿಂತನೆಗಳು ಬದಲಾವಣೆ ಆದವು, ಅವರ ಅಭಿಲಾಷೆಗಳು ಬದಲಾವಣೆ ಆದವು. ನಾನು ಸಂಪಾದನೆ ಮಾಡಿದರಲ್ಲಿ ಸ್ವಲ್ಪ ಪಾಲನ್ನು ಸಮಾಜ ಸೇವೆಗೆ ಮುಡುಪಾಗಿಡಬೇಕು, ನನ್ನಿಂದ ಸಮಾಜಕ್ಕೆ ಒಂದು ಸೇವೆ ಆಗಬೇಕು. ಆ ಸೇವೆ ಎಂಥದ್ದಾಗಿರಬೇಕು ಅಂತಂದರೆ ನಿಸ್ವಾರ್ಥವಾದಂಥ ಸ್ವಾರ್ಥರಹಿತವಾದಂಥ ಸೇವೆ ಆಗಿರಬೇಕು, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವಾಗಿರಬೇಕು, ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು ಎನ್ನುವಂಥ ಒಂದು ಅತ್ಯಂತ ಉನ್ನತ ಮಟ್ಟದ ಉತ್ಕೃಷ್ಟ ಚಿಂತನೆಗಳನ್ನು ಅಳವಡಿಸಿಕೊಂಡು ಆ ದಾರಿಯಲ್ಲಿ ಅವರು ನಡೆದು ಬಂದಿದ್ದನ್ನು ನಾವು ವೈಯಕ್ತಿಕವಾಗಿ ಮತ್ತು ರಾಯಚೂರು ಜಿಲ್ಲೆ ನೋಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬಹುಶಃ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದಂತೆ ಇದು ಇಂಥ ಒಂದು ಬೃಹತ್ 121 ಜೋಡಿಗಳ ಏನು ಸಾಮೂಹಿಕ ವಿವಾಹ ಇದೆ, ಇದು ಪ್ರಥಮ ಕೂಡ ಹೌದು. ಜಿಲ್ಲೆಯಲ್ಲಿ ಇಂಥ ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಸಾಮೂಹಿಕ ವಿವಾಹ ಸಮಾರಂಭವನ್ನು ನಾನು ಕೂಡ ಎಂದೂ ನೋಡಿರಲಿಲ್ಲ. ರಾಯಚೂರಿನಲ್ಲಿ, ಮಾನ್ವಿಯಲ್ಲಿ, ಬೇರೆ ಬೇರೆ ಕಡೆ ಸಾಮೂಹಿಕ ವಿವಾಹಗಳು, ಅದರಲ್ಲೂ ಕೂಡ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಸಾಮೂಹಿಕ ವಿವಾಹಗಳು ಭಾಳ ಕಡಿಮೆ. ಏನು 10, 11, 15 ಅಂತಂದರೆ ಭಾಳ ಹೆಚ್ಚಾಯಿತು. ಅಂಥದ್ರಲ್ಲಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಒಂದು ಜಾಗೃತಿ ಮೂಡಿಸಿ, ಅವರಲ್ಲಿ ಅರಿವು ಮೂಡಿಸಿ, ಅವರೆಲ್ಲರೂ ಕೂಡ ಇಲ್ಲಿ ಒಗ್ಗಟ್ಟಾಗಿ ಒಮ್ಮತದಿಂದ ಬಂದು ಈ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವಿಕೆ ಮತ್ತು ಅವರನ್ನು ಸಾಮೂಹಿಕ ವಿವಾಹದ ಒಂದು ಭಾಗವಾಗಿ ಮಾಡಿರುವಂಥದ್ದು ಕೂಡ ಭಾಳ ದೊಡ್ಡ ಸಾಧನೆ ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು ಅಕ್ಬರ್ ಪಾಷಾ ಅವರು ಕೇವಲ ಇಂಥ ಒಂದು ಉನ್ನತ ಮಟ್ಟದ ಚಿಂತನೆಗಳೇ ಅಲ್ಲ, ಬೇರೆ ಬೇರೆ ಸಾಮಾಜಿಕ ಸೇವೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದನ್ನು ನಾವು ನೋಡಿದ್ದೇವೆ. ರಂಜಾನ್ ಸಂದರ್ಭದಲ್ಲಿ ನಮಾಜ್ಗೆ ಹೋಗುವಂಥ ಏನು ನಮ್ಮ ಮುಸ್ಲಿಂ ಬಾಂಧವರಿಗೆ ಬಹಳ ತೊಂದರೆ ಆಗ್ತಿತ್ತು. ಆ ಹಿನ್ನೆಲೆಯಲ್ಲಿ ಅವರು ತಾವು ಆಲೋಚನೆ ಮಾಡಿ ರಾಯಚೂರಿನಲ್ಲಿರುವಂಥ ಎಲ್ಲ ಮಸೀದಿಗಳಿಗೆ ಏನು ಹವಾನಿಯಂತ್ರಿತ ಏನು ಇವು AC ಗಳನ್ನು ಹಾಕೋದ್ರ ಮೂಲಕ ಏನು ಭಾಳ ಶಾಂತಿಯಿಂದ ದೇವರ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಕೀರ್ತಿ ಶ್ರೇಯಸ್ಸು ನಮ್ಮ ಅಕ್ಬರ್ ಪಾಷಾ ಅವರಿಗೆ ಸಲ್ತದೆ ಎನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವರ ಈ ಒಂದು ಚಿಂತನೆ ಮುಂದೆ ಬರುವಂಥ ಹಾಗೂ ಈಗಿರುವಂಥ ಎಲ್ಲ ಸಮುದಾಯಕ್ಕೆ ಪ್ರೇರಣೆಯಾಗಲಿ, ಆದರ್ಶಮಯವಾಗಿ ನಿಲ್ಲಿ, ಅವರು ಕೂಡ ತಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪಾಲನ್ನು ಸಮಾಜ ಸೇವೆಗೆ ಮುಡುಪಾಗಿಡಲಿ ಮತ್ತು ಸಮಾಜದಲ್ಲಿ ಇರುವಂಥ ಈ ದಾರಿದ್ರ್ಯ ಬಡತನ ನಿವಾರಣೆಯಾಗಬೇಕು ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಒಂದು ವಿಚಾರ, ಈ ಒಂದು ಸಿದ್ಧಾಂತ ನಮ್ಮ ಏನು ಸತೀಶ್ ಜಾರಕಿಹೊಳಿ ಸಾಹುಕಾರರಿಗೆ ಭಾಳ ಅಚ್ಚುಮೆಚ್ಚಿನ ಒಂದು ವಿಚಾರ. ಅವರು ಈ ವಿಚಾರದಡಿಯಲ್ಲೇ ತಮ್ಮನ್ನು ತಾವು ತೋರಿಸಿಕೊಂಡಂಥ ವ್ಯಕ್ತಿತ್ವ ಹೊಂದಿದ್ದಾರೆ. ಅವರಂತೆ ಅಲ್ಲ, ಸಿದ್ದರಾಮಯ್ಯವರು ಕೂಡ ಸರಳ ವಿವಾಹಗಳು ಆಗಬೇಕು, ಈ ಆಡಂಬರ ವಿಜೃಂಭಣೆ ಮತ್ತು ದುಂದು ವೆಚ್ಚ ಆಗಬಾರ್ದು ಎನ್ನುವಂಥ ವಿಚಾರ ಅವರಲ್ಲಿ ಕೂಡ ಇದೆ ಎನ್ನುವಂಥ ಮಾತನ್ನು ಹೇಳಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರ ವಿಚಾರವಾದವನ್ನು ನೆನಪಿಸ್ಕೊಳ್ತಾ, ಖಂಡಿತವಾಗಿ ಕೂಡ ಇಂಥ ಸರಳ ಸಮಾರಂಭಗಳು ಸಾಮೂಹಿಕ ವಿವಾಹಗಳು ಆಗಬೇಕು, ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ಹೋಗಬೇಕು. ಇಂಥ ವ್ಯಕ್ತಿಗಳು ಸಮಾಜದ ಮುಂದೆ ನಿಂತು ಬರುವಂಥ ಮುಂದಿನ ಪೀಳಿಗೆಗೆ ಆದರ್ಶ ವ್ಯಕ್ತಿಗಳಾಗಿ ಮತ್ತು ಪ್ರೇರಣೆಯ ವ್ಯಕ್ತಿಗಳಾಗಿ ನಿಲ್ಲಬೇಕು ಎನ್ನುವಂಥ ಮಾತನ್ನು ಹೇಳ್ತಾ, ಅವರ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸಿಗಲಿ. ಮತ್ತು ಈ ಒಂದು ಹಿನ್ನೆಲೆಯಲ್ಲಿ ನಾವು ಸಮಾಜದಲ್ಲಿ ನೋಡ್ತೇವೆ, ಎಲ್ಲ ಸಮುದಾಯಗಳ ಮದುವೆಗಳಲ್ಲಿ ಒಂದು ಮದುವೆ ಮಾಡಬೇಕು ಅಂತಂದರೆ ಸುಮಾರು ಸರಿ ಸಾಮಾನ್ಯ ಬಡವು ಮಾಡಿದರೂ ಕೂಡ ಒಂದು 5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಖರ್ಚಾಗುವಂಥ ದಿನಗಳು ಇವತ್ತು. ಒಂದು ಮದುವೆ, ಒಂದು ಕುಟುಂಬ ಮಾಡಬೇಕು, ತಂದೆ ತಾಯಿ ತಮ್ಮ ಜವಾಬ್ದಾರಿಯನ್ನು
ನಿವಾರಿಸ್ಕೊಳ್ಬೇಕು ಅಂತಂದರೆ ಸುಮಾರು 3-4 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು, ಮಗಳದು ಮದುವೆ ಮಾಡಬೇಕು ಅಂತ ಹೇಳಿದಾಗ ಅವರು ಅದನ್ನು ಸಾಲ ಮಾಡಿ ಆ ಮಗಳ ಮತ್ತು ಅಥವಾ ಮಗನ ಮದುವೆ ಮಾಡಬೇಕಾಗ್ತದೆ. ಆ ಸಾಲದ ಹೊರೆ ಆ ಕುಟುಂಬ ಹೊಸ ಏನು ಸಂಸಾರಕ್ಕೆ ಕಾಲಿಡುವಂಥ ವಧುವರರ ಮೇಲೆ ಆ ಸಾಲದ ಹೊರೆ ಬೀಳ್ತದೆ. ಇದು ಸಮಾಜದ ಒಂದು ದೊಡ್ಡ ಒಂದು ಕಳಂಕ ಎನ್ನುವಂಥ ಮಾತನ್ನು ಹೇಳ್ತಾ ಅಂಥ ಒಂದು ದೊಡ್ಡ ಕಳಂಕವನ್ನು ನಿವಾರಿಸುವ ನಿಟ್ಟಿನಲ್ಲಿ ನಮ್ಮ ಅಕ್ಬರ್ ಪಾಷಾ ಅವರು ಭಾಳ ಒಂದು ಉತ್ಕೃಷ್ಟವಾದಂಥ ಚಿಂತನೆಗಳನ್ನು ಹೆಜ್ಜೆ ಇಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿ ಅವರಿಗೆ ಇನ್ನೂ ದೇವರು ಹೆಚ್ಚಿನ ಆಯುಷ್